ಅಜ್ಜಿಯರ ದಿನವಾಗಿ ಆಚರಿಸಲಾಗುತ್ತದೆ. ಪ್ರತಿಯೊಂದು ಮನೆಯಲ್ಲಿ ಹಿರಿಯರಿದ್ದರೆ ಆ ಮನೆಯ ಸೊಬಗೆ ಚಂದ. ನಮ್ಮ ಸಂಸ್ಕೃತಿಯಲ್ಲಿ ಈ ಹಿರಿಯರ ಸ್ಥಾನವನ್ನು ತುಂಬುವುದು ಅಜ್ಜ ಅಜ್ಜಿಯರು ಮಾತ್ರ. ಸಂಸಾರದ ದೋಣಿಯನ್ನು ದಡಮುಟ್ಟಿಸಿ ಕುಟುಂಬದ ಜೊತೆ ಕಾಲ ಕಳೆಯುತ್ತಾ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡುವ ಅಜ್ಜ ಅಜ್ಜಿಯರೇ ಪ್ರತಿಯೊಂದು ಮನೆಯ ನಿಜವಾದ ಆಸ್ತಿ. ಅನೇಕ ಮಕ್ಕಳು ತಮ್ಮ ತಂದೆ ತಾಯಿಗಿಂತ ಅಜ್ಜ ಅಜ್ಜಿಯರನ್ನ ಹೆಚ್ಚಾಗಿ ಹಚ್ಚಿಕೊಂಡಿರುತ್ತಾರೆ. ಇಂತಹ ಅಜ್ಜ ಅಜ್ಜಿಯರನ್ನ ಪ್ರತಿದಿನ ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ. ಇಂದು ನಮಗೂ ನಿಮಗೂ ಎಲ್ಲರಿಗೂ ಈ ಸಮಯವನ್ನ ಎಲ್ಲ ಹಿರಿಯರೊಂದಿಗೆ ಆಚರಿಸೋಣ, ಆನಂದಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಹಿರಿಯರ ಅಥವಾ ಅಜ್ಜ ಅಜ್ಜಿಯರ ದಿನವು ಅಜ್ಜ ಅಜ್ಜಿಯರಿಗೆ ಕೃತಜ್ಞತೆ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸಲು, ಕುಟುಂಬ ಮೌಲ್ಯಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರೂಪಿಸುವಲ್ಲಿ ಅವರ ಪ್ರಭಾವವನ್ನು ಗುರುತಿಸಲು ಮೀಸಲಾದ ಅದ್ಭುತ ಕ್ಷಣವಾಗಿದೆ. ಬಗ್ಗೆ ವಿಶಿಷ್ಟವಾದ ದೃಷ್ಟಿಕೋನವನ್ನು ಒದಗಿಸುತ್ತಾರೆ. ಹೆಚ್ಚಾಗಿ ತಲೆಮಾರುಗಳ ನಡುವಿನ ಸಂಬಂಧಗಳ ಮಹತ್ವವನ್ನು ಎತ್ತಿ ತೋರಿಸುತ್ತಾರೆ. ವಿವಿಧ ವಯೋಮಾನದ ಗುಂಪುಗಳ ನಡುವೆ ತಿಳುವಳಿಕೆ ಗೌರವವನ್ನು ಉತ್ತೇಜಿಸುತ್ತಾರೆ. ಹಾಗೆಯೇ ಮೊಮ್ಮಕ್ಕಳಿಗೆ ಭಾವನಾತ್ಮಕ ಸಂಸ್ಕೃತಿಗಳಲ್ಲಿ ಚಟುವಟಿಕೆ ಆಚರಣೆಗಳಲ್ಲಿ ಸೇರಿಸಿಕೊಳ್ಳಲು ಒಂದು ಕೊಂಡಿಯಂತಿರುತ್ತಾರೆ. ಅಜ್ಜ ಅಜ್ಜಿಯರ ಮಹತ್ವವನ್ನ ಬಲಪಡಿಸುತ್ತಾ ಹೆಚ್ಚಾಗಿ ಕುಟುಂಬ ಸಂಪ್ರದಾಯಗಳು ಮತ್ತು ಕಥೆಗಳನ್ನ ಹಿರಿಯ ಪೀಳಿಗೆಗೆ ರವಾನಿಸುವಲ್ಲಿ ಪ್ರಮುಖ ಪಾತ್ರವನ್ನ ಇವರು ವಹಿಸುತ್ತಾರೆ. ಅಜ್ಜ ಅಜ್ಜಿಯರ ಅಥವಾ ಹಿರಿಯರ ದಿನವು ಮೊಮ್ಮಕ್ಕಳಿಗೆ ತಮ್ಮ ಅಜ್ಜ ಅಜ್ಜಿಯರು ಸೃಷ್ಟಿಸುತ್ತಿರುವ ಪರಂಪರೆ ಮತ್ತು ಕುಟುಂಬದ ಮೇಲೆ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಪರಂಪರೆಯನ್ನ ನಿರ್ಮಿಸುತ್ತದೆ. ಇರುವುದರಿಂದ ಅದರ ಪರಿಣಾಮವಾಗಿ ಮಕ್ಕಳ ಸಂಖ್ಯೆಯೂ ಕಡಿಮೆಯಾಗಿದೆ. ಮಾತ್ರವಲ್ಲದೆ ಇಂದಿನ ಈ ಯುಗದಲ್ಲಿ ಪೋಷಕರಿಗೆ ಮಕ್ಕಳನ್ನ ಅಜ್ಜ ಅಜ್ಜಿಯ ಮನೆಗೆ ಕಳುಹಿಸಲು ಅತ್ತ ಸಮಯವೂ ಇಲ್ಲ, ಇತ್ತ ಕೆಲಸದ ಒತ್ತಡವೂ ಬಹಳ. ಆದರೆ ಮಕ್ಕಳು ಅಜ್ಜ ಅಜ್ಜಿಯರ ಜೊತೆಯಲ್ಲಿ ಕಾಲ ಕಳೆದರೆ ಅದರಿಂದ ಅವರಿಗೆ ಮುಂದೆ ಜೀವನದಲ್ಲಿ ದೊಡ್ಡ ಲಾಭವಾಗಲಿದೆ ಎಂದು ಕೆಲವೊಂದು ಅಧ್ಯಯನಗಳು ಹೇಳಿವೆ. ಈಗ ಆ ಮಹತ್ತರ ಅಂಶಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಮಕ್ಕಳು ತಮ್ಮ ಕೌಟುಂಬಿಕ ಇತಿಹಾಸ ಮತ್ತು ಭಾವನೆಗಳನ್ನ ಅಜ್ಜ ಅಜ್ಜಿಯ ಜೊತೆಗೆ ಹಂಚಿಕೊಳ್ಳುವ ವೇಳೆ ಅವರಿಗೆ ತಮ್ಮ ಸಮಸ್ಯೆಗಳನ್ನು ತುಂಬಾ ವೇಗವಾಗಿ ಬಗೆಹರಿಸಲು ಸಾಧ್ಯವಾಗುವುದು ಎಂದು ತಿಳಿದುಬಂದಿದೆ. ಅಜ್ಜ ಅಜ್ಜಿಯ ಜೊತೆಗೆ ಮಕ್ಕಳು ಇದ್ದರೆ ಅದು ಮಕ್ಕಳಿಗೆ ಮಾತ್ರವಲ್ಲದೆ ಅಜ್ಜ ಅಜ್ಜಿಯ ಆರೋಗ್ಯಕ್ಕೂ ಉತ್ತಮ. ಮಕ್ಕಳ ಸಾಮೀಪ್ಯ ಹಿರಿಯರ ಆರೋಗ್ಯದಲ್ಲೂ ಉತ್ತಮ ಪರಿಣಾಮವನ್ನು ಬೀರಿ ಅವರು ಆರೋಗ್ಯದಿಂದಿರಲು ಸಹಾಯವಾಗುತ್ತದೆ. ಇನ್ನೊಂದು, ಬದಲಾಗುತ್ತಿರುವಂತಹ ವಾತಾವರಣದಲ್ಲಿ ಬೆಳೆಯುತ್ತಿರುವ ಮಕ್ಕಳು ಸ್ಥಿರವಾಗಿ ಬದುಕಲು ಕಲಿಯಬೇಕು. ಉದ್ಯೋಗಸ್ಥ ಪೋಷಕರಿಗೆ ತಮ್ಮ ಮಕ್ಕಳ ಜೊತೆ ಮಾತನಾಡಲು ಸಮಯವೇ ಸಿಗದಿರುವಂತಹ ಈ ಸಂದರ್ಭದಲ್ಲಿ ಅಜ್ಜ ಅಜ್ಜಿ ಜೊತೆಗಿದ್ದರೆ ಅದು ಮಕ್ಕಳ ಬೆಳವಣಿಗೆಯಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಬೀರುವುದಲ್ಲದೆ ಅವರ ಮನಸ್ಸಿನ ಮೇಲೆ ಆಗಬಹುದಾದ ಇನ್ನಿತರ ಯಾವುದಾದರೂ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಬಲ್ಲದು. ಪೋಷಕರು ಮಕ್ಕಳಲ್ಲಿ ಜೀವನದ ಮೌಲ್ಯಗಳನ್ನು ತುಂಬಲು ಪ್ರಯತ್ನಿಸುವರು. ಆದರೆ ಅಜ್ಜ ಅಜ್ಜಿ ಹೇಳುವಂತಹ ಕೌಟುಂಬಿಕ ಮೌಲ್ಯ, ನೈತಿಕ ಮೌಲ್ಯವು ಮಕ್ಕಳ ಮನಸ್ಸಿನಲ್ಲಿ ಅಚ್ಚೊತ್ತು ಇದು ಸದಾಕಾಲ ಅವರಿಗೆ ನೆನಪಿನಲ್ಲಿ ಉಳಿಯುವುದು. ಹಾಗಾಗಿ ಅಜ್ಜ ಅಜ್ಜಿಯರ ಜೊತೆ ಇದ್ದ ಮಗು ಮುಂದೆ ತುಂಬಾ ಸುಂದರವಾದ ಮತ್ತು ಗೌರವಯುತವಾದಂತಹ ಜೀವನವನ್ನು ನಡೆಸುವುದು ಎಂದು ಹೇಳಲಾಗುತ್ತದೆ.